ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿದೆ ಶನಿ ಜಯಂತಿ. ಹೌದು, ಶನಿ ಜಯಂತಿ ಯಾಕೆ ಅಂತಂದರೆ ಶನಿದೇವರನ್ನು ಕುರಿತು ಆರಾಧನೆ ಮಾಡತಕ್ಕಂತಹ ದಿನ. ಸೊ ಆದ್ದರಿಂದ ಶನಿ ಬದಲಾವಣೆ ಇವತ್ತಿನ ದಿವಸದಿಂದನೇ ಪ್ರಾರಂಭವಾಗಲಿದೆ. 12 ರಾಶಿಗಳಿಗೆ ಶನಿದೇವರ ವಿಶೇಷವಾದಂತಹ ಒಂದು ವಿಸ್ತೃತವಾದಂತಹ ದೃಷ್ಟಿಗೋಚರ. ಇಂತಹ ಗೋಚಾರದಲ್ಲಿ ಶನಿದೇವರು ಯಾವ ರಾಶಿಗಳಿಗೆ ಏನು ಪ್ರಭಾವವನ್ನು ಹಾಕ್ತಾ ಇದ್ದಾರೆ, ಶನಿದೇವರ ಸಂಚಾರ ಯಾವ ರೀತಿಯಾಗಿ ಇರ್ತಾ ಇದೆ, 12 ರಾಶಿಗಳಿಗೆ ಯಾವ ಸ್ಥಾನದಲ್ಲಿ ಶನಿದೇವರು ಇರಲಿದ್ದಾರೆ, ಶನಿದೇವರ ಇವತ್ತಿನ ಸಂಚಾರದ ಪ್ರಕಾರವಾಗಿ ನಾವು ಏನೇನು ಪರಿಹಾರಗಳನ್ನು ಮಾಡಬೇಕು, 2.5 ವರ್ಷಗಳ ಕಾಲ ಇದೇ ಶನಿ ಸಂಚಾರ ಫಿಕ್ಸ್ ಆಗಿರ್ತದಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ವಿಶೇಷವಾದಂತಹ ಕಾರ್ಯಕ್ರಮ ಸನಾತನ ಧರ್ಮ ಶನಿದೇವರ ಬದಲಾವಣೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮದ ಪ್ರಾರಂಭವನ್ನು ಮಾಡೋಣ. ಪಂಚಾಂಗ ಶ್ರವಣದ ಮೂಲಕವಾಗಿ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯ ತಿಥಿಯಲ್ಲಿ ನಾವು ಇದ್ದೇವೆ. ಉತ್ತರಾಭಾದ್ರಪದ ನಕ್ಷತ್ರ, ಬ್ರಹ್ಮಯೋಗ, ಬಾಲವಕರಣ, ಶನಿವಾಸರವನ್ನು ನಾವು ನೋಡ್ತಾ ಇದ್ದೇವೆ. ಸೂರ್ಯೋದಯ ಬೆಳಗ್ಗೆ 6:34 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:54 ಆಗ್ತಾ ಇದೆ. ರಾಹುಕಾಲ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ 10:15 ಕೂಡ ಇದೆ. ಯಮಗಂಡ ಕಾಲ ಮಧ್ಯಾಹ್ನ 1:00 ಪ್ರಾರಂಭವಾಗಿ 3 ಗಂಟೆವರೆಗೂ ಕೂಡ ಇರಲಿದೆ. ಇವತ್ತಿನ ಒಂದು ಶುಭ ಮುಹೂರ್ತವನ್ನು ಹೇಳಿ ಗುರುಗಳೇ, ನಾವೊಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ವಾಹನ ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೀನಿ, ಏನೋ ಮನೆದು ಒಂದಿಷ್ಟು ಪೇಪರ್ಗಳನ್ನು ಕೊಡೋದಿದೆ, ಬೇರೆ ಯಾವುದೋ ಒಂದು ಒಟ್ಟು ಒಳ್ಳೆಯ ಕೆಲಸ ಮಾಡಬೇಕು, ಅದಕ್ಕೊಂದು ಶುಭ ಮುಹೂರ್ತವನ್ನು ಹೇಳ್ರಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಆ ಶುಭ ಮುಹೂರ್ತ ಸರಿಯಾಗಿ ಮಧ್ಯಾಹ್ನ 3:48 ಪ್ರಾರಂಭವಾಗಿ 5:19 ಕೂಡ ಇರಲಿದೆ. ಶನಿದೇವರ ಬದಲಾವಣೆ. ಹೌದು, ಇವತ್ತಿನ ದಿವಸವೇ ಶನಿದೇವರ ಒಂದು ಅದ್ಭುತವಾದಂತಹ ಬದಲಾವಣೆ, ಪಥಸಂಚಲನದಲ್ಲಿ ವ್ಯತ್ಯಾಸ. ಹಾಗಾಗೇ ಹುಬ್ಬಳ್ಳಿಯ ಪರಿವಾರ ಶ್ರೀ ಸುಬ್ರಹ್ಮಣ್ಯ, ಶ್ರೀ ಲಕ್ಷ್ಮೀ ನರಸಿಂಹ, ಶ್ರೀ ಮುಖ್ಯಪ್ರಾಣ ಹಾಗೂ ಪರಿವಾರ ಶನೈಶ್ಚರ ದೇವರ ಸನ್ನಿಧಾನದಲ್ಲಿ ನಡೀತಾ ಇದೆ ಅದ್ಭುತವಾಗಿರತಕ್ಕಂತಹ ಯಜ್ಞ. ಸೊ ಇವತ್ತಿನ ದಿವಸ ಪರಿವಾರ ಶನಿದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗೆ ಒಂದು ಪ್ರೈಮ್ ಟೈಮ್. ಯಾವ ಪ್ರೈಮ್ ಟೈಮು ಅಂತಂದ್ರೆ ಶನಿದೇವರು ಮುಖ್ಯವಾಗಿ ಸಂಚಾರವನ್ನು ಬದಲಿಸುವಂತಹ ಸಮಯ. ಎಷ್ಟು ಗಂಟೆಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸಾಯಂಕಾಲ ಸರಿಯಾಗಿ 6:38 ಪ್ರಾರಂಭವಾಗಿ ರಾತ್ರಿ 12:32 ಕೂಡ ನಡೆಯತಕ್ಕಂತಹ ಶನಿ ಬದಲಾವಣೆಯ ಪರ್ವಕಾಲ. ಸೊ ಈ ಪರ್ವಕಾಲದಲ್ಲೇನೆ ಶನಿದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗೆ ನೀಲಮಣಿಯ ಒಂದು ಸಮರ್ಪಣೆಯನ್ನು ಮಾಡಿ ಶನಿದೇವರಿಗೆ ಅದನ್ನು ವಿಶೇಷವಾಗಿ ಉತ್ಸವ ರೂಪದೊಳಗೆ ನಾವು ಅದನ್ನು ಆ ಶನಿದೇವರಿಗೆ ಹಾಕ್ತಾ ಇದ್ದೇವೆ. ತಾವು ಕೂಡ ಅವಶ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಮತ್ತು ಶನಿದೇವರ ಪೂರ್ಣವಾದಂಥ ಅನುಗ್ರಹಕ್ಕೆ ಪಾತ್ರರಾಗಿ ಮತ್ತು ಶನಿದೇವರಿಗೆ ಸಮರ್ಪಿತವಾದಂತಹ ನೀಲಮಣಿ ಹಾಗೂ ಯಂತ್ರವನ್ನು ನಿಮ್ಮ ರಾಶಿ ನಕ್ಷತ್ರಗಳಿಗೆ ಅನುಸಾರವಾಗಿ ನೀವು ಅವತ್ತಿನ ದಿವಸ ಅಂದರೆ ಇವತ್ತಿನ ದಿವಸ ಧಾರಣ ಮಾಡಿಕೊಳ್ಳಬಹುದು. ಸೊ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ದಿನ ಇವತ್ತಿನ ಶನಿ ಜಯಂತಿ ಆಗಿದೆ. ಬನ್ನಿ ಹಾಗಿದ್ರೆ 12 ರಾಶಿಗಳಿಗೆ ಯಾವ ಪಾದದಿಂದ ಶನಿದೇವರು ಪ್ರವೇಶವನ್ನು ಮಾಡಿ ಏನೇನು ಫಲಗಳನ್ನು ಕೊಡ್ತಾ ಇದ್ದಾನೆ ಅಂತನ್ನೋದನ್ನು ನೋಡ್ತಾ ಹೋಗೋಣ. ವೃಷಭ, ತುಲಾ ಮತ್ತು ಮೀನ. ಮತ್ತೊಮ್ಮೆ ಹೇಳ್ತೇನೆ, ಕೇಳಿಸ್ಕೊಳ್ರಿ. ವೃಷಭ, ತುಲಾ ಮತ್ತು ಮೀನ ಈ 3 ರಾಶಿಗಳಿಗೆ ಸುವರ್ಣ ಪಾದದಿಂದ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಇವರಿಗೆ ಚಿಂತೆ ಅಂತನ್ನುವಂತಹ ಫಲವನ್ನು ಆ ಶನಿದೇವರು ಕೊಡ್ತಾ ಇದ್ದಾನೆ. ಸೊ ಇವತ್ತು ಸಾಯಂಕಾಲದಿಂದಲೇ ಅಲ್ಲ, ಪೂರ್ವ ನಿಯೋಜಿತವಾಗಿಯೇ ಚಿಂತೆಗಳು ಪ್ರಾರಂಭ ಆಗಿಬಿಟ್ಟಿದೆ. ಸೊ ಆ ಚಿಂತೆಗಳು ವಿಸ್ತೃತವಾದಂತಹ ರೂಪವನ್ನು ತಾಳ್ತವೆ. ಸೊ ಯಾವ 3 ರಾಶಿಗಳಿಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಡ್ರಿ. ವೃಷಭ, ತುಲಾ ಮತ್ತು ಮೀನ ಈ 3 ರಾಶಿಗಳು ತಪ್ಪದೆ ಚಿಂತಾ ಅಂತನ್ನುವಂತಹ ಫಲಕ್ಕೆ ಈಡಾಗಿದ್ದಾರೆ. ಅದಕ್ಕೆ ಮನುಷ್ಯನಿಗೆ ಜೀವನದಲ್ಲಿ ಏನಿರಬಾರ್ದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಚಿಂತೆ ಇರಬಾರ್ದು ಅಂತ ಹೇಳ್ತಾರೆ. ಸೊ ಆದರೆ ಚಿಂತಾ ಅಂತನ್ನುವ ಫಲ ಚಿತೆವರೆಗೂ ಕೂಡ ಇರ್ತದ ಅಂತ ಹೇಳ್ತಾರೆ. ಸೊ ಚಿತಿ ಏರು ತನಕನೂ ಚಿಂತೆ ಅಂತನ್ನೋದು ಇರೋದೆ. ಆದರೆ ಚಿಂತ್ಯಾಕ ಮಾಡ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತಾರತ್ನನೆಂಬೋ ಅನಂತನಿದ್ದಾನೆ ಅಂತ ಹೇಳಿ ಆ ಭಗವಂತನ ಸ್ಮರಣೆಯನ್ನು ಮಾಡಿ ನಿಮ್ಮ ಚಿಂತೆಯ ಪರಿಹಾರವಾಗ್ತದೆ. ವೃಷಭ, ತುಲಾ ಮತ್ತು ಮೀನ ಈ 3 ರಾಶಿಗಳಿಗೆ ಸುವರ್ಣ ಪಾದದಿಂದ ಚಿಂತೆ ಎನ್ನುವಂತಹ ಫಲ. ಕರ್ಕ, ವೃಶ್ಚಿಕ ಮತ್ತು ಕುಂಭ ಈ 3 ರಾಶಿಗಳಿಗೆ ರೌಪ್ಯ ಪಾದದಿಂದ ಪ್ರವೇಶವನ್ನು ಮಾಡಿ ಶುಭ ಫಲವನ್ನು ಕೊಡ್ತಾ ಇದ್ದಾನೆ. ಸಂತೋಷ ಪಡ್ತಾರೆ ಈ 3 ರಾಶಿಯವರು. ಯಾಕೆ? ರೌಪ್ಯ ಪಾದದಿಂದ ಶನಿದೇವರು ಪ್ರವೇಶ ಮಾಡ್ತಾ ಇದ್ದಾರೆ, ಶುಭ ಫಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ಶುಭ ಫಲ ಪ್ರಾಪ್ತಿಗಾಗಿ ನೀವು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿರಿ.
ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಇವತ್ತಿನ ದಿವಸ ಶನಿ ಜಯಂತಿಯ ನಿಮಿತ್ತಕವಾಗಿ ನಿಮ್ಮ ರಾಶಿಗಳಿಗೆ, ಯಾಕಂದರೆ ಪಂಚಮ ಶನಿ ಚೇಂಜ್ ಆಗ್ಲಿಕ್ಕತ್ತದ. ಸೊ ಹೀಗಾಗಿ ಆ ವೃಶ್ಚಿಕ ರಾಶಿಯವರು ಮತ್ತೊಬ್ಬರು ಇವರೆಲ್ಲರೂ ಕೂಡ ತಪ್ಪದೇ ಶನಿದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಏನಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತಂದರೆ, ನಮ್ಮ ರಾಶಿಯಲ್ಲಿ ಆಗುವಂತಹ ಶನಿ ಬದಲಾವಣೆ ನಮಗೆ ಒಳ್ಳೆಯದನ್ನೇ ಮಾಡಲಿ ಅಂಥೇಳಿ. ಸೊ ಈ 3 ರಾಶಿಗಳಿಗೆ ಶುಭ ಫಲವನ್ನು ಆ ಭಗವಂತ ಕೊಡ್ತಾ ಇದ್ದಾನೆ. ಮಿಥುನ, ಕನ್ಯಾ ಮತ್ತು ಮಕರ. ಯಾವ ರಾಶಿಗಳಿಗೆ? ಮಿಥುನ, ಕನ್ಯಾ ಮತ್ತು ಮಕರ. ಈ 3 ರಾಶಿಗಳಿಗೆ ತಾಮ್ರಪಾದದಿಂದ ಪ್ರವೇಶವನ್ನು ಮಾಡಿ ಶ್ರೀ ಪ್ರಾಪ್ತಿಯನ್ನು ಮಾಡಿಸ್ತಾ ಇದ್ದಾನೆ. ನೋಡ್ರಿ, ಲಾಟ್ರಿ ಹೊಡಿತೀವಿ ಇವರಿಗೆಲ್ಲ. ಯಾರ್ಯಾರಿಗೆ? ಮಿಥುನ, ಕನ್ಯಾ ಮತ್ತು ಮಕರ. ಸೊ ಮಿಥುನ, ಕನ್ಯಾ, ಮಕರ 3 ರಾಶಿಯವರಿಗೆ ತಾಮ್ರಪಾದದಿಂದ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಶ್ರೀ ಪ್ರಾಪ್ತಿ, ಸಂಪತ್ತು ಪ್ರಾಪ್ತಿ. ಎಷ್ಟೋ ಜನರಿಗೆ ಏನು ಅಂತಂದ್ರೆ ರೊಕ್ಕದಿಂದ ಬಂದ್ರಷ್ಟ ಸಂಪತ್ತು ಅಂತ. ಹಂಗಂತಲ್ಲ, ಜೀವನದೊಳಗೆ ಯಾವುದು ಹೆಚ್ಚಿರ್ತದೋ ಅದು ಸಂಪತ್ತು. ದಯವಿಟ್ಟು ಸಂಪತ್ತಿನ ಡೆಫಿನೇಷನ್ ಅರ್ಥ ಮಾಡ್ಕೊಂಬಿಡ್ರಿ. ಶನಿದೇವರು ಬಂದ್ರೇನ್ರಿ, ಯಾರು ಬಂದ್ರೇನ್ರಿ, ನಮ್ಮ ಜೀವನದಾಗಂತರೂ ಏನೂ ವ್ಯತ್ಯಾಸ ಆಗಿಲ್ಲ ಅಂತ ಅನ್ಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಜೀವನದೊಳಗಿಂದ ಸಂಪತ್ತು ಯಾವುದು ಅಂತ ಅನ್ನೋದನ್ನು ಕಂಡುಕೊಡ್ರಿ. ಸ್ಥಿರವಾದಂತಹ ಆರೋಗ್ಯ ದೊಡ್ಡ ಸಂಪತ್ತು. ಮನೆಯೊಳಗೆ ಹೆಣ್ತಿದ್ದಾಳೆ, ಪ್ರೀತಿ ಮಾಡ್ತಾ ಇದ್ದಾಳೆ, ಬಹಳ ದೊಡ್ಡ ಸಂಪತ್ತು. ಮಕ್ಕಳಿದ್ದಾರೆ, ಮಾತು ಕೇಳಿಗತ್ತಾರೆ, ದೊಡ್ಡ ಸಂಪತ್ತು. ಮನೆಯೊಳಗೆ ಡಬ್ಬಿ ತೆಗೆದಾಗ ಅದರೊಳಗೆ ಧಾನ್ಯ ದವಸಗಳೆಲ್ಲ ಅವ, ಏನಾರ ಬೇಕು ಅಂತಂದಾಗ ತಿನ್ಲಿಕ್ಕೆ ಸಿಗ್ತದೆ, ಇದೆಲ್ಲವೂ ಸಂಪತ್ತು. ಎಲ್ಲಾದರೂ ಹೊರಗಡೆ ಹೊಂಟ್ರಿ ಅಂತಂತಂದ್ರೆ ವಾಹನ ಇದೆ ಮನೆಯಲ್ಲಿ, ವಾಹನ ಸಂಪತ್ತು. ಸೊ ಈ ಎಲ್ಲ ಸಂಪತ್ತುಗಳು ನಿಮ್ದು ಅದನ ಅಂತಂತಂದ್ರೆ ಇದು ಸಂಪತ್ತೇ. ಸಂಪತ್ತಿದ್ದಾಗ ಮಾತ್ರ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಸಂಪತ್ತಿಲ್ಲ ಅಂತಂತಂದ್ರೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಈ 3 ರಾಶಿಗಳಿಗೆ ಆ ಸ್ವಾಮಿ ಪ್ರವೇಶವನ್ನು ಮಾಡಿ ಯಾವ ರೀತಿಯಿಂದ ಸಂಪತ್ತನ್ನು ತಂದು ಕೊಡ್ತಾನೆ ಗೊತ್ತಿಲ್ಲ, ಸಂಪತ್ತು ತಂದು ಕೊಡ್ತಾನೆ. ಅದನ್ನು ಅನುಭವಿಸುವಂತಹ ಸೌಭಾಗ್ಯವನ್ನು ಕೂಡ ವಿಶೇಷವಾಗಿ ದಯಪಾಲಿಸ್ತಾ ಇದ್ದಾನೆ. ಮೇಷ, ಸಿಂಹ ಮತ್ತು ಧನು. ಯಾವ್ಯಾವುದು? ಮೇಷ, ಸಿಂಹ ಮತ್ತು ಧನು. ಈ 3 ರಾಶಿಗಳಿಗೆ ಆ ಶನಿದೇವರು ಲೋಹಪಾದದಿಂದ ಪ್ರವೇಶವನ್ನು ಮಾಡಿ ಕಷ್ಟವನ್ನು ಕೊಡ್ತಾ ಇದ್ದಾನೆ. ಸೊ ಯಾರಿಗೆ ನೆಗೆಟಿವ್ ಫಲ ಇದೆ ಅವರು ಅವಶ್ಯವಾಗಿ ತಪ್ಪದೆ, ಯಾವುದೇ ಕಾರಣಕ್ಕೂ ಇವತ್ತಿನ ದಿವಸ ನೀವು ತಪ್ಪಿಸ್ಲಿಕ್ಕೆ ಹೋಗಬೇಡ್ರಿ. ತಪ್ಪದೆ ನೀವೇನು ಮಾಡಬೇಕು ಅಂತಂದ್ರೆ, ವಿಶ್ವೇಶ್ವರ ನಗರದಲ್ಲಿರ್ತಕ್ಕಂತಹ ಶನಿದೇವರ ಸನ್ನಿಧಾನದಲ್ಲಿ ನಡೆಯತಕ್ಕಂತಹ ಶನೇಶ್ವರ ಶಾಂತಿ ಯಜ್ಞದೊಳಗೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ. ಶನಿದೇವರಿಗೆ ತೈಲಾಭಿಷೇಕದ ಸೇವೆಯನ್ನು ಮಾಡಿ, ನೀಲಮಣಿಯ ಸಮರ್ಪಣೆಯನ್ನು ಮಾಡಿ, ನಿಮ್ಮ ರಾಶಿ ನಕ್ಷತ್ರದ ಅನುಸಾರವಾಗಿ ಅದನ್ನು ನೀವು ಧಾರಣ ಮಾಡಿಕೊಡ್ರಿ. ಸೊ ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿ 12 ರಾಶಿಗಳಿಗೆ ಯಾವ ರೀತಿಯಾದಂಥ ಫಲವನ್ನು ಕೊಡ್ತಾ ಇದ್ದಾನೆ ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಸೊ ಅದಕ್ಕೆ ಈ ಎಲ್ಲ ಸಂಪತ್ತುಗಳು, ಯಾರಿಗೆ ಒಳ್ಳೆಯ ಸಂಪತ್ತಿದೆ ಆ ಸಂಪತ್ತನ್ನು ಪಡೆದುಕೊಳ್ಳಿಕ್ಕೋಸ್ಕರವಾಗಿ, ಯಾರಿಗೆ ನೆಗೆಟಿವ್ ಫಲಗಳಿವೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿಕ್ಕಾಗಿ ನಾವೇನು ಮಾಡಬಹುದು ಅಂತಂತಂದ್ರೆ, ಶನಿದೇವರ ಪ್ರೀತ್ಯಾಸ್ಪದವಾಗಿ ಈ ಸಾಡೆ ಸಾತಿಯ ಒಂದು ಪೀರಿಯಡಲ್ಲಿ, ಸಾಡೆ ಸಾತಿ ಬದಲಾವಣೆಯ ಪಥಸಂಚಲನದ ಒಂದು ಬದಲಾವಣೆಯ ಸಮಯ ಸಾಯಂಕಾಲ ಸರಿಯಾಗಿ 6:38ಕ್ಕೆ ಪ್ರಾರಂಭವಾಗಿ 12 ಗಂಟೆ 32 ನಿಮಿಷದವರೆಗೂ ಕೂಡ ನಡೆಯತಕ್ಕಂತಹ ವಿಶೇಷವಾದಂತಹ ಬದಲಾವಣೆ. ಎಕ್ಸಾಕ್ಟ್ ಟೈಮ್ ಯಾವಾಗ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಂತಂತಂದರೆ, ಸಾಯಂಕಾಲ ರಾತ್ರಿ ಸರಿಯಾಗಿ 9 ಗಂಟೆ 48 ನಿಮಿಷಕ್ಕೆ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಆ ಶನಿ ಪರಮಾತ್ಮ. ಆದ್ದರಿಂದ ನಾವು ನೀವೆಲ್ಲರೂ ಕೂಡ ಇವತ್ತಿನ ಈ ಒಂದು ಪರಿವಾರ ಶನೇಶ್ವರ ದೇವರ ಸನ್ನಿಧಾನ, ಬಹಳ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ, ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿ ಬರ್ತದೆ. ಸೊ ಈ ಸನ್ನಿಧಾನಕ್ಕೆ ಅವಶ್ಯವಾಗಿ ನಾವು ನೀವು ಭೇಟಿ ಕೊಡೋಣ. ಭೇಟಿ ಕೊಟ್ಟು ಆ ಒಂದು ಭಕ್ತರ ದರ್ಶನ ಮಾಡೋಣ, ಭಕ್ತಿಯ ದರ್ಶನ ಮಾಡೋಣ, ದೇವರ ದರ್ಶನವನ್ನು ಮಾಡಿಕೊಳ್ಳೋಣ. ಯಾಕೆ ಅಂತಂದರೆ, ಭಗವಂತ ಯಾವ ರೂಪದೊಳಗೆ ಬಂದು ನಮ್ಮ ಸುತ್ತಲಿದ್ದುಕೊಂಡು ನಮ್ಮ ಕಡೆಯಿಂದ ಕರ್ಮ ಮಾಡಿಸ್ತಾನೆ ಗೊತ್ತಿಲ್ಲ. ಯಾರ ರೂಪದೊಳಗಿದ್ದುಕೊಂಡು, ಅದಕ್ಕೆ ನೋಡ್ರಿ, ಒಬ್ಬ ಮನುಷ್ಯನಿಗೆ, ಒಬ್ಬ ಭಕ್ತನಿಗೆ ಭಕ್ತ ಭೇಟಿಯಾದರೆ ನಾವೇನು ಮಾಡ್ತೇವೆ ಅಂತಂತಂದರೆ ನಮಸ್ಕಾರಗಳನ್ನು ತಿಳಿಸ್ತೇವೆ. ಸೊ ಇನ್ನೊಂದು ಬಹಳ ಮುಖ್ಯವಾಗಿ ಇನ್ನೊಂದೇನು ಅಂತಂದರೆ, ಎಲ್ಲಾದರೂ ಹೊರಗಡೆ ಹೊಂಟಿದ್ವಿ ಮಾಡಿದ್ವಿ, ಆ ಸಂದರ್ಭದೊಳಗೆ ಕೈ ಬಡಿತು, ಕಾಲು ಬಡಿತು ಅಂತಂದರೆ ನಾವು ಆ ಕೈ ಮುಟ್ಟಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇವೆ. ಯಾಕೆ? ನಿನ್ನೊಳಗೂ ಭಗವಂತ ಇದ್ದಾನೆ, ನನ್ನೊಳಗೂ ಭಗವಂತ ಇದ್ದಾನೆ, ಹೀಗಾಗಿ ದೇವರು ಯಾವ ರೂಪದೊಳಗೆ ಬಂದಾನ ಗೊತ್ತಿಲ್ಲ ಅಂಥೇಳಿ ನಾವು ನಮಸ್ಕಾರವನ್ನು ಮಾಡ್ತೇವೆ. ಸೊ ಶನಿ ಬದಲಾವಣೆಯ ವಿಶೇಷತೆಗಳನ್ನು, ಇನ್ನೂ ಹೆಚ್ಚಿನ ಪ್ರಭಾವಗಳನ್ನು, ಯಾವ ರಾಶಿಗೆ ಯಾವ ಶನಿ ಆಗ್ತದೆ, ಯಾವ ಸ್ಥಾನದಲ್ಲಿದ್ದಾನೆ, ಏನು ಪ್ರಭಾವವನ್ನು ಬೀರ್ತಾ ಇದ್ದಾನೆ, ಇದೆಲ್ಲವನ್ನು ತಿಳ್ಕೊಳ್ಳೋಣ. ಶನಿ ಬದಲಾವಣೆ. ಸೊ ಶನಿ ಬದಲಾವಣೆ ಅಂತೇಳಿ ಬಂದಾಗ 12 ರಾಶಿಗಳಲ್ಲಿ, 12 ರಾಶಿಗಳಿಗೆ ಯಾರ್ಯಾರಿಗೆ ಯಾವ್ಯಾವ ಶನಿಯ ಪ್ರಭಾವ ಆಗಿರ್ತದೆ ಅಂತನ್ನುವುದನ್ನು ಗಮನಿಸ್ತಾ ಹೋಗೋಣ. ಮೀನರಾಶಿಗೆ ಮೊದಲ ಶನಿ ಆಗಿರ್ತಾನೆ. ಮೀನರಾಶಿಯವರಿಗೆ 1ನೇ ಶನಿ. ಯಾಕಂದರೆ ಮೀನರಾಶಿ ಒಳಗೇ ಕುತ್ಕೊಳ್ತಾನೆ ಭಗವಂತ. ಹೀಗಾಗಿ ಮೀನರಾಶಿಗೆ ಮೊದಲನೆಯ ಶನಿಯೇ ಆಗಿರ್ತಾನೆ. ಕುಂಭರಾಶಿಗೆ 2ನೇ ಶನಿ ಆಗಿರ್ತಾನೆ. ಕುಂಭರಾಶಿಯವರಿಗೆ 2ನೇ ಶನಿಯಾಗಿದ್ದುಕೊಂಡು 2ನೇ ಸ್ಥಾನದೊಳಗೆ ಅವನು ಕುಳಿತುಕೊಳ್ತಾ ಇದ್ದಾನೆ. ಹೀಗಾಗಿ 2ನೇ ಶನಿ ಇದು ಕುಂಭರಾಶಿಯವರಿಗೆ. ಮಕರ ರಾಶಿಯವರಿಗೆ 3ನೇ ಶನಿಯಾಗಿದ್ದಾನೆ. 3ನೇ ಶನಿಯಾಗಿದ್ದುಕೊಂಡು ಅವನು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಸೊ ಮಕರ ರಾಶಿಯವರಿಗೆ 3ನೇ ಶನಿ. ಧನುರಾಶಿಯವರಿಗೆ 4ನೇ ಶನಿಯಾಗಿದ್ದಾನೆ.
ನಾಲ್ಕನೇ ಶನಿಯಾಗಿ ಕುಳಿತುಕೊಂಡು ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಸೊ ಹೀಗಾಗಿ ನಾ ಏನು ಈ ರಾಶಿಗಳನ್ನು ಹೇಳ್ತಾ ಇದ್ದೇನೆ ಅವರಿಗೆ ಆಯಾ ಶನಿ ಬರ್ತದೆ. ಮೊದಲನೇ ಶನಿ, ಎರಡನೇ ಶನಿ, ಮೂರನೇ ಶನಿ, ನಾಲ್ಕನೇ ಶನಿ. ಸೊ ನಾಲ್ಕನೇ ಶನಿ ಧನು ರಾಶಿಯವರಿಗೆ ಆಗ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಆಗ್ತಾ ಇದೆ. ಸೊ ಪಂಚಮ ಶನಿ ಬಹಳ ಜಾಗೃತಕತೆಯಿಂದ ಇರಬೇಕು. ಆಲ್ರೆಡಿ ನಿಮ್ಮ ಫಲ ಅಂತ ಹೇಳಿ ಬಂದಾಗ ಕಷ್ಟಗಳು ಅಂತ ಅನ್ನೋದಿದೆ. ಸೊ ಪಂಚಮ ಶನಿ ಆಗ್ತಾ ಇದ್ದಾನೆ. 2.5 ವರ್ಷ ಬಹಳ ಎಚ್ಚರಿಕೆಯಿಂದ ಕರ್ಮಗಳನ್ನು ಮಾಡ್ತಾ ಹೋಗಬೇಕು. ವೃಶ್ಚಿಕ ರಾಶಿಗೆ 5ನೇ ಶನಿ ಆಗಿದ್ದಾನೆ. ತುಲಾ ರಾಶಿಗೆ 6ನೇ ಶನಿ ಆಗ್ತಾನೆ. ಸೊ ತುಲಾ ರಾಶಿಗೆ 6ನೇ ಶನಿ ಆಗಿದ್ದುಕೊಂಡಿದ್ದಾನೆ. ಸೊ ಈ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಕನ್ಯಾ ರಾಶಿಗೆ 7ನೇ ಶನಿ ಆಗಿದ್ದಾನೆ. ಕನ್ಯಾ ರಾಶಿಗೆ ಆ ಭಗವಂತ 7ನೇ ಶನಿಯಾಗಿದ್ದಾನೆ. ಆ ರೀತಿಯಾಗಿದ್ದುಕೊಂಡು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಸಿಂಹ ರಾಶಿಗೆ 8ನೇ ಶನಿಯಾಗಿದ್ದಾನೆ. ಸೊ ಸಿಂಹ ರಾಶಿಗೆ 8ನೇ ಸ್ಥಾನದೊಳಗೆ ನಿಂತುಕೊಂಡು ಫಲವನ್ನು ಆ ಭಗವಂತ ಕೊಡ್ತಾ ಇದ್ದಾನೆ. ಕರ್ಕ ರಾಶಿಗೆ 9ನೇ ಶನಿಯಾಗಿದ್ದಾನೆ. 9ನೆಯ ಸ್ಥಾನದಲ್ಲಿ ನಿಂತುಕೊಂಡು ಶನಿದೇವರ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಕರ್ಕ ರಾಶಿಯವರಿಗೆ 9ನೆಯ ಶನಿ. ಮಿಥುನ ರಾಶಿಗೆ 10ನೆಯ ಶನಿಯಾಗಿದೆ. ಸೊ 10ನೆಯ ಸ್ಥಾನದಲ್ಲಿ ನಿಂತುಕೊಂಡು ಮಿಥುನ ರಾಶಿಗೆ ಆ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ವೃಷಭ ರಾಶಿಗೆ 11ನೇ ಶನಿಯಾಗಿದ್ದಾನೆ. 11ನೇ ಸ್ಥಾನದಲ್ಲಿ ನಿಂತುಕೊಂಡು ಆ ವೃಷಭ ರಾಶಿಯವರಿಗೆ ಆ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಶನಿ ಪರಮಾತ್ಮ. ಒಳ್ಳೆಯದಾಗಲಿ ವೃಷಭ ರಾಶಿಯವರಿಗೆ. ಮೇಷರಾಶಿಗೆ 12ನೇ ಶನಿಯಾಗಿದ್ದಾನೆ. 12ನೆಯ ಸ್ಥಾನದಲ್ಲಿ ನಿಂತುಕೊಂಡು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ದ್ವಾದಶ ರಾಶಿಗಳಿಗೆ ಒಂದೊಂದು ಸ್ಥಾನ ಅಂದರೆ ಬಹುಮುಖ್ಯವಾಗಿ ಅವನು ಕುಳಿತುಕೊಂಡಿದ್ದೆಲ್ಲಿ ಅಂತಂತಂದ್ರೆ ಮೀನರಾಶಿಯೊಳಗೆ ಪ್ರವೇಶ. ಎಷ್ಟು ಗಂಟೆಗೆ? 9:48ಕ್ಕೆ ಪ್ರವೇಶವನ್ನು ಮಾಡಿದ ನಂತರ ಈ ಉಳಿದ ರಾಶಿಗಳಿಗೆ ಈ ರೀತಿಯಾಗಿ ಕ್ರಮದೊಳಗೆ ನಾನು ಏನು ಹೇಳಿದೆ 12 ಶನಿದೇವರ ಒಂದು ಸ್ಥಾನಗಳು. ಅಂದರೆ ಜಾತಕದೊಳಗೆ 12 ಮನೆ ಇರ್ತಾವೆ. ಎಷ್ಟು ಇರ್ತಾವ್ರಿ? ಜಾತಕದೊಳಗೆ 12 ಮನೆಗಳು. 12 ಮನೆಗಳಲ್ಲಿ ಮೀನರಾಶಿಯಲ್ಲಿ ಭಗವಂತ ಕುಳಿತುಕೊಳ್ತಾ ಇದ್ದಾನೆ. ಶನಿದೇವರು ಕುಳಿತುಕೊಳ್ತಾ ಇರುವಂಥದ್ದೆಲ್ಲಿ ಅಂತಂದ್ರೆ ಮೀನರಾಶಿಯಲ್ಲಿ ಅವರ ವಾಸಸ್ಥಾನವಿರಲಿದೆ. ಸೊ 12ನೇ ಮನೆಯೊಳಗೆ ಅವ ಇದ್ಕೊಂಡಾಗ ಉಳಿದೆಲ್ಲ ರಾಶಿಗಳ ಮೇಲೆ ದೃಷ್ಟಿಯನ್ನು ಹಾಯಿಸ್ತಾನೆ. ಸೊ ಶನಿದೇವರ ದೃಷ್ಟಿ ಬಹಳ ಇಂಪಾರ್ಟೆಂಟು. ಸೊ ಈ ದೃಷ್ಟಿಯಿಂದ ತಪ್ಪಿಸ್ಕೊಳ್ಬೇಕು ಅಂತಂತಂದ್ರೆ ನಾವು ಮಾಡಬೇಕಾದಂತಹ ಪೂಜೆ ಶನಿ ಶಾಂತಿ ಹೋಮ. ಅದು ಇವತ್ತಿನ ದಿವಸ ಆಗ್ತಾ ಇದೆ. ಪರಿವಾರ ಶನೈಶ್ಚರ ದೇವರ ಸನ್ನಿಧಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗೆ. ಸೊ ಶನಿದೇವರ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಶನಿ ಶಾಂತಿ ಹೋಮ ಆಗ್ತಾ ಇದೆ. ತೈಲಾಭಿಷೇಕ ಆಗ್ತದೆ. ಆಮೇಲೆ ಬಹಳ ಮುಖ್ಯವಾಗಿ ನಾವು ದೃಷ್ಟಿ ಹೆಂಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ? ಎಷ್ಟೋ ಜನರಿಗೆ ಪ್ರಶ್ನೆ. ಸೊ ದೃಷ್ಟಿ ಅಂತೇಳಿ ಬಂದಾಗ ಆ ಭಗವಂತನ ದೃಷ್ಟಿ ಅವನಿಗೆ ಸರಿಸಾಟಿ. ಅವನು ಭಗವಂತನ ದೃಷ್ಟಿ ಬೀಳಬೇಕು ಅಥವಾ ಬೀಳೋದ್ರಿಂದ ತಪ್ಪಿಸ್ಬೇಕು ಅಂತಂತಂದ್ರೆ ಅವನ ದೃಷ್ಟಿಗೆ ಅವನೇ ಸಾಟಿ. ಬೇರೆ ಯಾರನ್ನೂ ಕೂಡ ನಾವು ಮಧ್ಯದಲ್ಲಿ ತಂದು ನಿಂದಿರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವೇನು ಮಾಡಬೇಕು ಅಂತಂತಂದರೆ ನೀಲಮಣಿಯ ಧಾರಣೆಯನ್ನು ಮಾಡ್ಕೊಳ್ಬೇಕು. ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿರುವಂಥದ್ದು ನೀಲಮಣಿ. ಸೊ ಈ ನೀಲಮಣಿಯನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಇವತ್ತಿನ ದಿವಸ ಪರಿವಾರ ಶನೈಶ್ಚರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗೆ ಈ ಒಂದು ಪೂಜೆ ನಡೀತಾ ಇದೆ. ಶನಿ ಶಾಂತಿ ಹೋಮ ಮಾಡಿದ ನಂತರದಲ್ಲಿ ನೀಲಮಣಿಯ ಸಮರ್ಪಣೆಯನ್ನು ಶನಿದೇವರಿಗೆ ಮಾಡ್ತಾ ಇದ್ದೇವೆ. ಸೊ ನೀಲಮಣಿಯ ಸಮರ್ಪಣೆಯನ್ನು ಮಾಡಿ ವಿಶೇಷವಾಗಿ ಶನಿದೇವರ ರಕ್ಷಾ ಕವಚ ಯಂತ್ರ ಏನಿದೆ ಈ ಯಂತ್ರವನ್ನು ಎಲ್ಲ ಭಕ್ತರಿಗೆ ಕೊಡ್ತಾ ಇದ್ದೇವೆ. ಆದ್ದರಿಂದ ನೀಲಮಣಿಯ ಧಾರಣೆಯನ್ನು ಮಾಡಿಕೊಂಡು ಆ ಧಾರಣೆ ಮಾಡಿದಂತಹ ಉಂಗುರವೇ ಶನಿದೇವರ ದೃಷ್ಟಿಗೆ ಹೊಳ್ಳಿ ರಿಯಾಕ್ಟ್ ಆಗ್ತದೆ. ಸೊ ಈ ರೀತಿಯಾಗಿ ರಿಯಾಕ್ಟ್ ಆದಾಗ ನಮ್ಮ ಮೇಲೆ ಇರತಕ್ಕಂತಹ ಕೋಪಾಟೋಪಗಳು, ನಮ್ಮ ಮೇಲೆ ಆಗ್ತಕ್ಕಂತಹ ಗ್ರಹಗತಿಗಳ ಪ್ರಭಾವ ಏನಿದೆ, ನಮ್ಮ ಮೇಲೆ ಬರ್ತಕ್ಕಂತಹ ವಿಘ್ನಗಳು, ಸಂಕಟಗಳು, ಕಷ್ಟಗಳು ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಆಗುವಂಥದ್ದು. ಒಳ್ಳೆಯ ಅಧಿಕಾರವನ್ನು ಕೊಡ್ತಾನೆ, ಮಕ್ಕಳನ್ನು ಕೊಡ್ತಾನೆ, ವಿವಾಹದ ಸೌಭಾಗ್ಯವನ್ನು ಕರುಣಿಸ್ತಾನೆ, ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ಕೊಡ್ತಾನೆ. ಯಾಕೆ ಅಂತಂದರೆ ಶನಿದೇವರ ಕೈ ಕೆಳಗೆ ಪ್ರಜಾಪತಿಯ ಒಂದು ವಿಶೇಷವಾದಂತಹ ಸ್ಥಾನಮಾನ ಇದೆ. ಸೊ ಅದೇ ರೀತಿಯಾಗಿ ಯಮ ಕೂಡ ಶನಿದೇವರೊಟ್ಟಿಗೆ ಇದ್ದಾನೆ. ಯಮ ಇದ್ದಾಗ ಏನಾಗ್ತದೆ? ಶಿಕ್ಷೆ ಆಗ್ತದೆ. ಅಂದರೆ ನಾವು ಮಾಡುವಂಥ ಪ್ರತಿಯೊಂದು ಕರ್ಮದ ಮೇಲೆ ಆ ಶನಿ ಭಗವಂತ ದೃಷ್ಟಿಯನ್ನಿಟ್ಟಿರ್ತಾನೆ. ಬರೀ ಶನಿದೇವ್ರ ದೃಷ್ಟಿ ಆಯಿತು ಅಂತಂತಂದ್ರೆ ಕೆಟ್ಟದ್ದೇ ಆಗ್ತದಂತನೂ ಅಲ್ಲ, ಶನಿದೇವ್ರ ದೃಷ್ಟಿ ಆಯಿತು ಅಂತಂತಂದ್ರೆ ಬರೀ ಒಳ್ಳೆಯದೇ ಆಗ್ತದಂತ ಅಲ್ಲ. ಕಿಂತು ನಮ್ಮ ಕರ್ಮಾನುಸಾರ ತನ್ನ ದೃಷ್ಟಿಯ ಫಲವನ್ನು ಬೀರುವಂತಹ ಶಕ್ತಿ ಅದು ಶನಿದೇವರಿಗೆ ಇರ್ತದೆ. ಸೊ ಇಂತಹ ಶನಿದೇವರ ಬದಲಾವಣೆಗಳನ್ನು ನಾವು ಅನುಭವಿಸಬೇಕು ಅಂತ ಹೇಳಿ ಬಂದಾಗ ನಾವು ಆ ಬದಲಾವಣೆಗಳಿಂದ ಸುರಕ್ಷಿತವಾಗಿರಲಿಕ್ಕೋಸ್ಕರವಾಗಿ ಧರಿಸುವಂತಹ ಒಂದು ಅದ್ಭುತವಾದಂತಹ ಮಣಿಯೇ ನೀಲಮಣಿಯಾಗಿರ್ತದೆ. ಸೊ ಇಂತಹ ನೀಲಮಣಿಯ ಸಮರ್ಪಣೆಯನ್ನು ವಿಶೇಷವಾಗಿ ಇವತ್ತಿನ ದಿವಸ ಪರಿವಾರ ಶನೈಶ್ಚರ ದೇವರ ಸನ್ನಿಧಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮವು ಕೂಡ ನಡೀತಾ ಇದೆ. ತಾವೆಲ್ಲರೂ ಕೂಡ ತಪ್ಪದೆ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಸಾಯಂಕಾಲ 6:36ರಿಂದ 9:48 ಶನಿ ಪ್ರವೇಶ ಹಾಗೂ 12:32 ಏನು ಸಮಯ ಇದೆ, ಈ ಒಂದು ಅದ್ಭುತವಾದಂತಹ ಪ್ರೈಮ್ ಟೈಮ್ನೊಳಗೆ ಶನಿದೇವರ ಪೂಜಾ ಆರಾಧನೆಗಳ ನಡೀತಾ ಇದೆ. ತಾವೆಲ್ಲರೂ ಕೂಡ ಅವಶ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ
ಏನಾಚಾರ್ಯ ಕೈ ಒಳಗೊಂದು ಪೆನ್ ಹಿಡಿದಿರಿ, ಸ್ಲೇಟ್ ಹಿಡ್ಕೊಂಡಿರಿ, ಏನಾದ್ರು ಬರ್ದು ತೆಗ್ದಿರಾ, ಏನು ಹೇಳಿಕತ್ತೀರಿ ವಿಶೇಷ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ನಾನು 12 ಸ್ಥಾನಗಳಿಗೆ ಶನಿದೇವರ ಸಂಚಾರವನ್ನು ಹೇಳಿದೆ. ಏನೇನು ಅಂತಂದ್ರೆ ಮೀನರಾಶಿಗೆ 1ನೇ ಶನಿ ಆಗ್ತಾನೆ, ಆಮೇಲೆ ಕುಂಭರಾಶಿಗೆ 2ನೇ ಶನಿ, ಮಕರ ರಾಶಿಗೆ 3ನೇ ಶನಿ ಆಗ್ತಾನೆ, ಧನುರಾಶಿಗೆ 4ನೇ ಶನಿ ಆಗ್ತಾನೆ, ವೃಶ್ಚಿಕ ರಾಶಿಗೆ 5ನೇ ಶನಿ ಆಗ್ತಾನೆ, ತುಲಾ ರಾಶಿಗೆ 6ನೇ ಶನಿ ಆಗ್ತಾನೆ, ಕನ್ಯಾ ರಾಶಿಗೆ 7ನೇ ಶನಿ ಆಗ್ತಾನೆ, ಸಿಂಹ ರಾಶಿಗೆ 8ನೇ ಶನಿ ಆಗ್ತಾನೆ, ಕರ್ಕ ರಾಶಿಗೆ 9ನೇ ಶನಿ, ಮಿಥುನ ರಾಶಿಗೆ 10ನೇ ಶನಿ ಆಗ್ತಾನೆ, ವೃಷಭ ರಾಶಿಗೆ 11ನೇ ಶನಿ ಆಗ್ತಾನೆ, ಮೇಷ ರಾಶಿಗೆ 12ನೇ ಶನಿ ಆಗ್ತಾನೆ. ಸೊ ಹಂಗಿದ್ರೆ 12ನೇ ಶನಿ ಆಗ್ತಾನೆ ಅಂತಂದರೆ 12 ಸ್ಥಾನಗಳನ್ನು ನಾನು ನಿಮಗೆ ಹೇಳಿದೆ. ಈ 12 ಸ್ಥಾನಗಳಲ್ಲಿ ಏನು ಪ್ರಭಾವವನ್ನು ಬೀರ್ತಾನೆ ಅಂತ ಅನ್ನೋದನ್ನು ಇನ್ನು ಮುಂದೆ ನಾನು ನಿಮಗೆ ವಿವರಣೆ ಮಾಡ್ತಾ ಹೋಗ್ತೇನೆ. ಮೊಟ್ಟ ಮೊದಲಿಗೆ 1ನೇ ಸ್ಥಾನದೊಳಗೆ ಮೀನರಾಶಿಗೆ ಯಾವ ಕ್ಷೇತ್ರದಲ್ಲಿ ಪ್ರಭಾವವನ್ನು ಬೀರ್ತಾನೆ ಅಂತ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. 1ನೇ ಸ್ಥಾನ ಅಂತಂದ್ರೆ ಅದು ತನುಸ್ಥಾನ, ದೇಹದ ಸ್ಥಾನ. ಸೊ ತನುಸ್ಥಾನ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸ್ಥಾನ. ಈ ಸ್ಥಾನದಲ್ಲಿ ಶನಿದೇವರಿದ್ದಾಗ ಎಲ್ಲೆಲ್ಲಿ ಪ್ರಭಾವ ಬೀರ್ತದೆ ಅಂತಂತಂದ್ರೆ ಬಹಳ ಮುಖ್ಯವಾಗಿ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತದೆ. ಇದು ಫಸ್ಟ್ ಪಾಯಿಂಟ್. ಹೊರಗಿನ ಪ್ರಪಂಚವನ್ನು ನಾವು ವ್ಯಕ್ತಿತ್ವದಿಂದಲೇ ಪ್ರತಿನಿಧಿಸ್ತೇವೆ. ಸೊ ದೇಹಕ್ಕೆ ಸಂಬಂಧಿಯಾದಂತಹ ಗುಣಗಳು, ಲಕ್ಷಣಗಳು, ದೇಹದ ಬಣ್ಣ, ಸೊ ಇದೆಲ್ಲದರ ಮೇಲೂ ಕೂಡ ಶನಿದೇವರ ಪ್ರಭಾವ ಈ ಒಂದು 2.5 ವರ್ಷಗಳ ಕಾಲ ಈ ರಾಶಿಯವರಿಗೆ, ಯಾವ ರಾಶಿಯವರಿಗೆ? ಧನು ರಾಶಿಯವರಿಗೆ ಬೀಳ್ತಾ ಇದೆ. ಹಾಗಿದ್ರೆ ತನುಸ್ಥಾನದಲ್ಲಿ ನಿಂತುಕೊಂಡು, ದೇಹದ ಸ್ಥಾನದಲ್ಲಿ ನಿಂತುಕೊಂಡು ಈ ಎಲ್ಲ ಕ್ಷೇತ್ರಗಳಿಗೆ ಆ ಭಗವಂತ ಶನಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಸೊ ಮತ್ತೇನಪ್ಪ ಅಂತಂತಂದ್ರೆ ಇದು ದೇಹದ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಥಾನ. ಯಾಕಂತಂದರೆ ಒಂದು ದೇಹದ ಲಕ್ಷಣಗಳು, ದೇಹದ ಎಲ್ಲ ರೀತಿಯಾದಂತಹ ಆಟೋಪಗಳು, ಎಲ್ಲ ರೀತಿಯಾದಂತಹ ವಿವರಣೆ, ಇದೆಲ್ಲ ಲಕ್ಷಣಗಳು ತಿಳಿಯುವಂಥದ್ದು ಮತ್ತು ಇದೇ ಲಕ್ಷಣಗಳಲ್ಲಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುವಂತಹ ಸಮಯ ಇದು ಮೀನರಾಶಿಯವರಿಗೆ. ಪಾಸಿಟಿವ್ ಆಗಿಯೂ ಹೋಗ್ಬೋದು, ನೆಗೆಟಿವ್ ಆಗಿಯೂ ಹೋಗ್ಬೋದು. ಶನಿಯ ಸಂಚಾರ ಇದನ್ನು ನಿಮಗೆ ಮಾಡಿಕೊಡ್ತಾ ಇದೆ. ಕುಂಭರಾಶಿ ಇದು 2ನೇ ಸ್ಥಾನದಲ್ಲಿ, ಎರಡನೇ ಶನಿ ಅಂತ ಹೇಳ್ತೇವೆ. ಸೊ ಕುಂಭರಾಶಿಗೆ 2ನೇಯವನಾಗಿದ್ದಾನೆ. ಹಾಗಿದ್ರೆ ಯಾವ ಸ್ಥಾನದೊಳಗೆ ನಿಂತುಕೊಂಡಾನ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಕುಂಭರಾಶಿಗೆ ವಿಶೇಷವಾಗಿ ಧನಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಸೊ 2ನೇ ಮನೆ ಧನಸ್ಥಾನ. ಸೊ ಈ ಧನಸ್ಥಾನ ಅಂತ ಹೇಳಿ ಬಂದಾಗ ಬಹಳಷ್ಟು ಬದಲಾವಣೆಗಳಾಗ್ತದೇನೋ, ಹೌದು, ಆರ್ಥಿಕವಾದಂತಹ ಬಹಳ ಬದಲಾವಣೆಗಳನ್ನು ನಾವು ನೋಡ್ತೇವೆ. ಸೊ ಇದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎರಡೂ ದೃಷ್ಟಿಯಿಂದ ಹೋಗ್ಬೋದು. ಸೊ ಕುಂಭರಾಶಿಯವರಿಗೆ 2ನೇ ಶನಿ ಆಗಿದ್ದರಿಂದ ಈ ರೀತಿಯಾಗಿ ಶನಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಮತ್ತೇನಪ್ಪ ಅಂತಂತಂದ್ರೆ ಎಲ್ಲ ರೀತಿಯಾದಂಥ ಆಸ್ತಿಯನ್ನು ಇಲ್ಲೇ ಪ್ರತಿನಿಧಿಸ್ತಾನೆ. ಸೊ ಆಸ್ತಿಯನ್ನು ಪ್ರತಿನಿಧಿಸ್ತಾನೆ, ಹಣವನ್ನು ಪ್ರತಿನಿಧಿಸ್ತಾನೆ, ಹಣಕ್ಕೆ ಸಂಬಂಧಪಟ್ಟಿದಂಥ ವಸ್ತುಗಳನ್ನು ಪ್ರತಿನಿಧಿಸ್ತಾನೆ. ಹಣಕ್ಕೆ ಸಂಬಂಧ ಬರದೇ ಇರತಕ್ಕಂತಹ ವಸ್ತುಗಳೇ ಇಲ್ಲ ಜಗತ್ತಿನೊಳಗೆ. ಎಲ್ಲವೂ ಹಣಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳೇ. ಗುಣಗಳು ಬರೋದಿಲ್ಲ, ಆದರೆ ಹಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಬೇಕಾದಷ್ಟು ಬರ್ತವೆ. ಸೊ ಹಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳಿಗೆ ತಾನು ಪ್ರತಿನಿಧಿಯಾಗಿ ನಿಂತುಕೊಂಡಿರ್ತಾನೆ. ಮಕರ ರಾಶಿಗೆ 3ನೇ ಶನಿ ಆಗಿರ್ತಾನೆ. 3ನೇ ಶನಿ ಮಕರ ರಾಶಿಗೆ ಆಗಿದ್ದುಕೊಂಡಾಗ ಎಲ್ಲಿ ಪ್ರಭಾವವನ್ನು ಬೀರ್ತಾನೆ ಅಂತಂತಂದ್ರೆ ಎಜುಕೇಷನ್ ಮೇಲೆ ಪ್ರಭಾವವನ್ನು ಬೀರ್ತಾನೆ. ಸೊ ಅದಕ್ಕೆ ವಿದ್ಯಾರ್ಥಿ ಜೀವನದಲ್ಲಿದ್ದಿರಿ ಅಂತಂತಂದ್ರೆ ಮಕರ ರಾಶಿಯವರು ತಪ್ಪದೇ ಶನಿದೇವರ ಆರಾಧನೆಯನ್ನೇ ಮಾಡಿರಿ. ಈ ಸಂದರ್ಭದೊಳಗೆ ಯಾಕೆ ನೀಲಮಣಿಯ ಧಾರಣೆಯನ್ನು ಮಾಡಿಕೊಳ್ರಿ. ಎಲ್ಲರೂ ನೀಲಮಣಿ ಧಾರಣೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಉಚ್ಚ ನೀಚಗಳನ್ನು ಒಂದ್ಸತ ನೋಡಿಕೊಂಡು ಆ ನೀಲಮಣಿಯನ್ನು ಧಾರಣೆ ಮಾಡಿಕೊಳ್ರಿ. ಇದರಿಂದ ಅವಶ್ಯವಾಗಿ ನಿಮಗೆ ಪಾಸಿಟಿವ್ ವೈಬ್ಸ್ ಸಿಗ್ತದೆ. ಸೊ ಅದಕ್ಕೆ ಮಕರ ರಾಶಿಯವರಿಗೆ ತಾನು ನಿಂತುಕೊಂಡು ವೃತ್ತಿಪರ ಶಿಕ್ಷಣ ಅಂತ ನಾವು ಹೇಳ್ತೇವೆ. ಏನಪ್ಪ ಅಂತಂದ್ರೆ ವೃತ್ತಿಪರ ಶಿಕ್ಷಣ. ಸೊ ಆ ವೃತ್ತಿಪರ ಶಿಕ್ಷಣದಲ್ಲಿ ಅವನು ನಿಂತ್ಕೊಂಡಿದ್ದಾನೆ. ಪ್ರೈಮರಿ ಎಜುಕೇಷನ್, ಸೆಕೆಂಡರಿ ಎಜುಕೇಷನ್. ಸೊ ಈ ರೀತಿಯಾಗಿ ಆ ಒಂದು ಇದರಲ್ಲಿ ಏನಪ್ಪ ಅಂತಂದ್ರೆ ಟೋಟಲ್ ಮಾಧ್ಯಮಿಕವಾಗಿರ್ತಕ್ಕಂತಹ ಮತ್ತು ಅಪ್ಗ್ರೇಡ್ ಆಗಿರ್ತಕ್ಕಂತಹ ಎಜುಕೇಷನ್ನಿನ ವ್ಯವಸ್ಥೆಗೆ ಬಹುಮುಖ್ಯ ಕಾರಣನಾಗಿ ನಿಂತುಕೊಳ್ತಾ ಇದ್ದಾನೆ ಆ ಶನಿ ಪರಮಾತ್ಮ. ಮತ್ತು ಏನು ಸಣ್ಣ ವ್ಯವಹಾರಗಳು, ಸಣ್ಣ ಏನು ವ್ಯವಹಾರ ಮಾಡ್ತೇವೆ, ದಿನದ ವ್ಯವಹಾರಗಳು ಮತ್ತು ವಿಶೇಷವಾಗಿ ಪ್ರವಾಸಗಳು, ಇದೆಲ್ಲದಕ್ಕೂ ಕೂಡ ಇದೇ ರಾಶಿಯವರ ಮೇಲೆ ಪ್ರಭಾವವನ್ನು ವಿಶೇಷವಾಗಿ ಬೀರ್ತಾ ಇದ್ದಾನೆ. ಧನು ರಾಶಿಗೆ 4ನೇ ಶನಿ ಆಗ್ತಾ ಇದ್ದಾನೆ. 4ನೇ ಶನಿ ಅಂತಂದಮೇಲೆ ಏನೇನು ಅವನು ಪ್ರಭಾವವನ್ನು ಬೀರ್ತಾನೆ ಅಂತಂತಂದ್ರೆ ಬಹುಮುಖ್ಯವಾಗಿ ಧನುರಾಶಿಯವರಿಗೆ ಕುಟುಂಬ, ಮನೆಯ ಮೂಲ ಸ್ಥಾನ, ಆನುವಂಶಿಕತೆ ಮತ್ತು ತಂದೆ. ಸೊ ಆ ಎಲ್ಲ ಸ್ಥಾನಗಳ ಮೇಲೆ 4ನೆಯ ಸ್ಥಾನ ಏನಿದೆ ಇದೆಲ್ಲವನ್ನು ಪ್ರತಿನಿಧಿಸ್ತದೆ. ಸೊ ಈ ರೀತಿಯಾಗಿ ಆ ಭಗವಂತ ಶನಿದೇವರು ಈ ಎಲ್ಲ ಕ್ಷೇತ್ರಗಳ ಮೇಲೆ ತಾನು ಪ್ರಭಾವವನ್ನು ಬೀರ್ತಾ ಇದ್ದಾನೆ. ಮನೆ ಕಟ್ಟುವಂತಹ ಸೌಭಾಗ್ಯ, ರಿಯಲ್ ಎಸ್ಟೇಟ್, ಮನೆ ಪೂರ್ಣಗೊಳಿಸುವಿಕೆ, ಮನೆಯ ವಾತಾವರಣ, ಬಾಲ್ಯದ ದಿನಗಳು. ಸೊ ಇದೆಲ್ಲವೂ ಕೂಡ 4ನೇ ಸ್ಥಾನ, ಒಂದು ರೀತಿ ಸುಖ ಸ್ಥಾನ ಅಂತ ನಾವು ಅದನ್ನು ಕರಿತೇವೆ. ತನುಸ್ಥಾನದಲ್ಲಿ ಮೀನರಾಶಿಗೆ ಇದ್ದರೆ ಧನಸ್ಥಾನದಲ್ಲಿ
ಧನಸ್ಥಾನದಲ್ಲಿ ಕುಂಭರಾಶಿಗೆ ಇದ್ದಾನೆ, ಸಹಜ ಸ್ಥಾನದಲ್ಲಿ ಮಕರ ರಾಶಿಗೆ ಇದ್ದಾನೆ, ಸುಖ ಸ್ಥಾನದಲ್ಲಿ ಎಲ್ಲಿ ಬರ್ತಾ ಇದ್ದಾನೆ ಭಗವಂತ ಅಂತಂದರೆ ಸುಖ ಸ್ಥಾನಕ್ಕೆ ಸರಿಯಾಗಿ ಧನುರಾಶಿಗೆ ಭಗವಂತ ಬರ್ತಾ ಇದ್ದಾನೆ. ಸೊ ಅದಕ್ಕೆ ಈ ಒಂದು 4ನೇ ಸ್ಥಾನದೊಳಗೆ ಇದ್ಕೊಂಡು ಈ ಎಲ್ಲವನ್ನ ಪ್ರತಿನಿಧಿಸ್ತಾನೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಅಂತಂತಂದರೆ ಯಾವ ಕ್ಷೇತ್ರಗಳನ್ನು ಇವ ಪ್ರತಿನಿಧಿಸ್ತಾನೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ವೃಶ್ಚಿಕ ರಾಶಿ ಪಂಚಮ ಶನಿಗೆ ವಿಶೇಷವಾಗಿ ಪ್ರೀತಿಯ ವಿಷಯ, ಸಂತೋಷ, ವಿರಾಮ, ಮಕ್ಕಳು ಮತ್ತು ಸೃಷ್ಟಿ. ಸೊ ಈ ಎಲ್ಲ ಸ್ಥಾನಗಳ ಮೇಲೆ ಶನಿದೇವರ ಪ್ರಭಾವವನ್ನು ನಾವು ವೃಶ್ಚಿಕ ರಾಶಿಯವರಿಗೆ ಆಗ್ತಾ ಇದ್ದದನ್ನು ನೋಡ್ತಾ ಇದ್ದೇವೆ. ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಅಭಿವೃದ್ಧಿಯನ್ನು ಪಡೆದುಕೊಳ್ಬೇಕು ಅಂತ ಅಂದ್ಕೊಂಡ್ರೆ ತಪ್ಪದೇ ಶನಿದೇವರ ನೀಲಮಣಿಯ ಧಾರಣೆಯನ್ನು ಮಾಡಿಕೊಡ್ರಿ. ಯಾಕಂದರೆ ಪಂಚಮ ಶನಿ ಅಂತ ಅನ್ನೋದು ಬಹಳ ಕಷ್ಟಕರವಾಗಿರ್ತಕ್ಕಂತಹ ಸಮಯ. 2.5 ವರ್ಷ ಈ ಎಲ್ಲ ಕ್ಷೇತ್ರಗಳ ಮೇಲೆ ಅವನು ಪ್ರಭಾವವನ್ನು ಬೀಳ್ತಾನೆ. ಸೊ ಮತ್ತು ಇನ್ನೊಂದು ಏನಪ್ಪ ಅಂತಂತಂದ್ರೆ ಮನೋರಂಜನಾ ಚಟುವಟಿಕೆಗಳು, ಹಾಸ್ಯಗಳು. ಸೊ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಕೆಲವೊಮ್ಮೆ ಸೀರಿಯಸ್ ಆಗಿಬಿಡ್ತೀರಿ. ಸೊ ಮನೋರಂಜನೆಯೂ ನಿಮಗೆ ಸೀರಿಯಸ್ ಆಗಿಬಿಡ್ತದೆ, ಹಾಸ್ಯವೂ ಕೂಡ ನಿಮಗೆ ಸೀರಿಯಸ್ ಆಗಿಬಿಡ್ತದೆ. ಹೀಗಾಗಿ ಪ್ರೀತಿಯ ವ್ಯವಹಾರಗಳು, ಪ್ರೀತಿ ಮಾಡ್ತಾ ಇದ್ರಿ ಅಂತಂತಂದ್ರೆ, ಲವ್ ಒಳಗಿದ್ರಿ ಅಂತಂದ್ರೆ, ರಿಲೇಷನ್ಶಿಪ್ ಒಳಗಿದ್ರಿ ಅಂತಂದ್ರೆ ಈ ಸಂದರ್ಭದಲ್ಲಿ ನಿಮಗೆ ಬ್ರೇಕಪ್ ಆಗುವಂತಹ ಚಾನ್ಸಸ್ ಕೂಡ ಬಹಳ ಇರ್ತದೆ ಈ 2.5 ವರ್ಷ. ಆಮೇಲೆ ಇಲ್ಲಪ್ಪ ನಾನು ಕ್ಯಾಸಿನೋ ಆಡ್ತೇನೆ, ಜೂಜ್ ಆಡ್ತೇನೆ, ಇಸ್ಪೇಟ್ ಆಡ್ತೇನೆ, ಮತ್ತೊಂದು ಆಡ್ತೇನೆ, ಅದರಿಂದ ನಾನು ದುಡ್ಡು ಗಳಿಸ್ತೇನೆ, ಕುದುರೆ ರೇಸ್ ಆಡ್ತೇನೆ, ಮತ್ತೊಂದು ಆಡ್ತೇನೆ ಅಂತಂದರೆ ಈ 2.5 ವರ್ಷದೊಳಗೆ ನೀವು ಇಂಥವು ಯಾವುದೇ ಒಂದು ಬೆಟ್ಟಿಂಗ್ ಮಾಡಿದರೂ ಕೂಡ ಅದರೊಳಗೆ ಸೋಲು ನಿಶ್ಚಿತ. ಯಾಕೆ? ಪಂಚಮ ಶನಿ ಇದೆ. ಸೊ ಪಂಚಮ ಶನಿ ಇದ್ದಿದ್ದರಿಂದ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. ಮನೆಯೊಳಗೆ ಸಂತೋಷದ ವಾತಾವರಣ, ಇದು ಕೂಡ ಪಂಚಮ ಶನಿ ಮೇಲೆ ಡಿಪೆಂಡ್ ಇರ್ತದೆ. ಮನೆಯಲ್ಲಿ ಇವತ್ತಿದ್ರೂ ಕೂಡ ಒಳ್ಳೆಯ ವ್ಯವಸ್ಥೆಗಳೇ ಇರಬೇಕು. ಯಾರೂ ಕೂಡ ಮನೆ ವಾತಾವರಣ ಕೆಡಲಿ ಅಂತ ಅಪೇಕ್ಷೆ ಪಡೋಂಗಿಲ್ಲ. ಬಟ್ ನಿಮ್ಮ ಮನೆಯ ವಾತಾವರಣ ಡಿಸೈಡ್ ಆಗುವಂಥದ್ದು ಈ 2.5 ವರ್ಷದೊಳಗೆ. ದಯವಿಟ್ಟು ಅರ್ಥ ಮಾಡ್ಕೊಂಡ್ಬಿಡ್ರಿ. ಶನಿದೇವರ ಆರಾಧನೆಯನ್ನು ತಪ್ಪದೆ ಮಾಡಿರಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗಿದ್ದು. ಪಂಚಮ ಶನಿಯ ಓಡಾಟ ವೃಶ್ಚಿಕ ರಾಶಿಯಲ್ಲಿದೆ. ತುಲಾ ರಾಶಿಯವರಿಗೆ 6ನೇ ಶನಿ ಆಗಿದ್ದಾನೆ. ತುಲಾ ರಾಶಿಯವರಿಗೆ ಯಾವ ಕ್ಷೇತ್ರದೊಳಗೆ ಪ್ರಭಾವವನ್ನು ಕೊಡ್ತಾನೆ ಅಂತ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ದೈನಂದಿನ ಜೀವನ, ದೈನಂದಿನ ಕೆಲಸ ಮತ್ತು ಸಹೋದ್ಯೋಗಿಗಳಿಗೆ ಆರೋಗ್ಯವನ್ನು ಈ ವಿಶೇಷವಾಗಿ 6ನೇ ಸ್ಥಾನದಲ್ಲಿ ಅವನು ಇದ್ದುಕೊಂಡು ಕೊಡ್ತಾನೆ. ನಿಮ್ಮಿಂದ ಆರೋಗ್ಯ, ಅವರಿಂದ ನಿಮಗೆ ಆರೋಗ್ಯ, ಇದೆರಡೂ ಕೂಡ 6ನೇ ಸ್ಥಾನದೊಳಗಿದ್ದಂತಹ ಶನಿ ನಿಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಕನ್ಯಾ ರಾಶಿ 7ನೇ ಸ್ಥಾನದಲ್ಲಿದ್ದಾನೆ. 7ನೇ ಸ್ಥಾನದಲ್ಲಿ ಇದ್ದುಕೊಂಡು ಮನೆಯ ವಂಶಸ್ಥರು, ಹಿರಿಯರನ್ನು ನೋಡ್ತಾ ಇದ್ದಾನೆ. ಮತ್ತು ಕುಟುಂಬ, ಮದುವೆ ಮತ್ತು ಸಂಘಗಳು, ಒಪ್ಪಂದಗಳು ಇದೆಲ್ಲವನ್ನು ಕೂಡ 7ನೇ ಸ್ಥಾನದಲ್ಲಿ ನಿಂತುಕೊಂಡು ಶನಿದೇವರು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಶನಿದೇವರಿಗೆ ಮದುವೆ ಅನುಕೂಲ ಆಗಬೇಕು ಅಂತಂತಂದ್ರೆ ಕನ್ಯಾ ರಾಶಿಯವರು 7ನೇ ಶನಿ ಆಗಿರ್ತಾನೆ. ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆದಷ್ಟು ಬೇಗನೆ ಮದುವೆ ಆಗ್ತದೆ. ಸಿಂಹ ರಾಶಿಗೆ 8ನೇ ಶನಿ ಆಗಿದ್ದಾನೆ. ಸಿಂಹ ರಾಶಿಗೆ 8ನೇ ಶನಿ ಆಗಿದ್ದುಕೊಂಡಾಗ ವಿಶೇಷವಾಗಿ ಭಾವೋದ್ರೇಕ, ಬಿಕ್ಕಟ್ಟುಗಳು ಬರುವಂಥದ್ದು, ರೂಪಾಂತರಗಳು ಮತ್ತು ಸಾವು, ಹಣಕಾಸಿನ ವ್ಯವಸ್ಥೆಗಳಲ್ಲಿ ಒಂಚೂರು ಅಲ್ಲೋಲ ಕಲ್ಲೋಲ ಮತ್ತು ಶೇರ್ ಮಾರ್ಕೆಟು, ಇನ್ವೆಸ್ಟ್ಮೆಂಟು ಮತ್ತು ದೇಹಕ್ಕೆ ಸಂಬಂಧಪಟ್ಟಂತಹ ಕಾಮಕ್ರೋಧ, ಲೋಭ, ಮೋಹಾದಿಗಳು ಇದೆಲ್ಲವೂ ಕೂಡ ಸ್ವಲ್ಪ ವಿಪರೀತ ಪರಿಣಾಮವನ್ನು ಬೀರ್ತದೆ. ಆದ್ದರಿಂದ ಸಿಂಹರಾಶಿಯವರು 8ನೇ ಶನಿ ಆಗಿರ್ತಾನೆ. ಬಹಳ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಶನಿದೇವರ ಪೂಜೆಯನ್ನು ಮಾಡಬೇಕಾದದ್ದು. ಕರ್ಕ ರಾಶಿಗೆ 9ನೇ ಶನಿ ಆಗಿರ್ತಾನೆ. 9ನೇ ಶನಿ ಅಂತ ಹೇಳಿ ಬಂದಾಗ ಯಾವ ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಬೀರ್ತಾನೆ ಅಂತಂತಂದ್ರೆ 9ನೇ ಮನೆಯ ಪ್ರಭಾವಗಳನ್ನು ಬೀಳ್ತಾನೆ. ಯಾವ್ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಪ್ರಯಾಣವನ್ನು ಅವನು ಕೊಡ್ತಾನೆ ಮತ್ತು ಉನ್ನತ ಪರಿಕಲ್ಪನೆಗಳನ್ನು ಕೊಡ್ತಾನೆ. ಸೊ ದೊಡ್ಡ ಥಾಟ್ಸ್ ಮೇಜರ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಧ್ಯಾತ್ಮಿಕತೆಯತ್ತ ಮನಸ್ಸು ವಾಲ್ತದೆ ಮತ್ತು ವಿದೇಶದ ಪ್ರಯಾಣಗಳು, ವಿದೇಶದ ವಿಷಯಕವಾಗಿ ನಿಮಗೆ ಈ ಒಂದು ಒಳ್ಳೆಯ ಚಾನ್ಸ್ ಇದೆ. ಯಾವ ರಾಶಿಗೆ ಅಂತಂದರೆ ಕರ್ಕ ರಾಶಿಯವರಿಗೆ. ಸೊ 9ನೇ ಶನಿ ಆಗಿರ್ತಾನೆ. 9ನೇ ಶನಿ ಯಾರಿಗೆ ಆಗಿರ್ತಾನೋ 9ನೇ ಶನಿಯ ವಿದೇಶ ಪ್ರವಾಸ ಚಾನ್ಸ್ಗಳು, ಅಲ್ಲಿನ ಉನ್ನತ ಹುದ್ದೆಗಳು ಬರುವಂಥದ್ದು ಇದೆಲ್ಲವೂ ಕೂಡ 9ನೇ ಶನಿಗೆ ವಿಶೇಷವಾಗಿ ಪ್ರಭಾವವನ್ನು ಬೀರಲಾಗ್ತದೆ. ಮಿಥುನ ರಾಶಿಯವರಿಗೆ 10ನೇ ಶನಿ ಆಗಿದ್ದಾನೆ. 10ನೇ ಶನಿ ಆಗಿದ್ದುಕೊಂಡಾಗ ಅವನೇನು ಮಾಡ್ತಾನೆ ಅಂತಂತಂದ್ರೆ ಸಾಮಾಜಿಕ ಯಶಸ್ಸು, ವೃತ್ತಿಪರವಾದಂತಹ ಹಣೆಬರಹ ಮತ್ತು ತಾಯಿ ಈ ಸ್ಥಾನವನ್ನು ವಿಶೇಷವಾಗಿ ಕಲ್ಪನೆಯನ್ನು ಮಾಡಿಕೊಳ್ತಾನೆ. ಸೊ ಅದಕ್ಕೆ ಕರ್ಮ ಸಂಬಂಧಿಯಾಗಿ ನೀವು ಯಾವ ಕೆಲಸ ಮಾಡ್ತಿರೋ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಪ್ರಾಪ್ತಿ ಆಗಬೇಕು ಅಂತಂತಂದರೆ ಈ ಒಂದು ಸುಮುಹೂರ್ತ, ಈ 2.5 ವರ್ಷ ಶನಿದೇವರ ಪ್ರಭಾವಕ್ಕೊಳಗಾಗಿರ್ತೀರಿ. 10ನೇ ಶನಿ ಮಿಥುನ ರಾಶಿಯವರಿಗಿದೆ. ಆದ್ದರಿಂದ ಕರ್ಮಕ್ಕೆ ಸಂಬಂಧಿಯಾಗಿ, ಕೆಲಸಕ್ಕೆ ಸಂಬಂಧಿಯಾಗಿ, ತಾಯಿಗೆ ಸಂಬಂಧಿಯಾಗಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅದು ನಿಮಗೆ ಯಶಸ್ಸನ್ನು ತಂದು ಕೊಡುವಂಥದ್ದಾಗ್ತದೆ. ಸೊ ಅದಕ್ಕೆ ನೀವು ನೀಲಮಣಿಯ ಧಾರಣೆಯನ್ನು ಮತ್ತು ಶನಿ ಶಾಂತಿಯ ಪೂಜೆಯನ್ನು ತಪ್ಪದೇ ಮಾಡಿಸ್ಬೇಕು. ವೃಷಭ ರಾಶಿಯವರಿಗೆ 11ನೇ ಶನಿ ಆಗಿರ್ತಾನೆ. ಸ್ನೇಹಿತರು, ಸಾಮೂಹಿಕ ಯೋಜನೆಗಳು, ಜೀವನದಲ್ಲಿ ಬೆಂಬಲಗಳು ಮತ್ತು
ರಕ್ಷಣೆಗಳು. ಸೊ ಈ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ನಿಮಗೆ ಶನಿದೇವರ ಪ್ರಭಾವ ಇರ್ತದೆ. ಆದ್ದರಿಂದ ಇದರೊಳಗೆ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಲಿಕ್ಕತ್ತದ ಅಂತಂದ್ರೆ ಶನಿದೇವರ ಪ್ರೀತ್ಯಾಸ್ಪದವಾಗಿ ನೀವು ಯಂತ್ರಗಳನ್ನು ವಿಶೇಷವಾಗಿ ಧಾರಣ ಮಾಡ್ಕೊಳ್ಬೇಕು, ಯಂತ್ರದ ಪೂಜೆ ಮಾಡಬೇಕು. ಸೊ ಈ ರೀತಿಯಾಗಿ ಮಾಡಿದ್ರಿ ಅಂತಂತಂದ್ರೆ ನಿಮಗೆ ವಿಶೇಷವಾಗಿ ಅನುಕೂಲ ಆಗ್ತದೆ. ವೃಷಭ ರಾಶಿಯವರು ಕೂಡ ತಪ್ಪದೆ ಶನಿದೇವರ ಪೂಜೆಯನ್ನು ಮಾಡಬೇಕು. ಮೇಷರಾಶಿಯವರಿಗೆ 12ನೇ ಶನಿ ಆಗಿರ್ತಾನೆ. 12ನೇ ಶನಿ ಅಂತ ಬಂದಾಗ ಶತ್ರುಗಳು ಜಾಸ್ತಿ ಆಗ್ತಾರೆ, ತೊಂದರೆಗಳು ಬರ್ತವೆ, ಏಕಾಂತತೆ ಅಂತನ್ನೋದು ನಿಮ್ಮನ್ನು ಕಾಡ್ತದೆ, ಗುಪ್ತವಾದಂತಹ ಅಗ್ನಿ ಪರೀಕ್ಷೆಗಳು ನಿಮಗೆ ಬಹಳ ಬರ್ತವೆ ಮತ್ತು ರಹಸ್ಯಗಳನ್ನು ನೀವು ಒಳಗೊಳ್ತೀರಿ, ರಹಸ್ಯಮಯವಾದಂತಹ ಜೀವನವನ್ನು ನೀವು ಪಡಿತೀರಿ. ಸೊ ಇದು 12 ರಾಶಿಗಳ ಮೇಲೆ ಶನಿದೇವರ ಪ್ರಭಾವವಾಗಿರ್ತದೆ. ಸೊ ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇವತ್ತಿನ ದಿವಸ ಸಾಯಂಕಾಲ ಸರಿಯಾಗಿ 6:38 ಪ್ರಾರಂಭವಾಗುವಂತಹ ಸುಮುಹೂರ್ತ ರಾತ್ರಿ 12:38 ಇದೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಪರಿವಾರ ಶನೈಶ್ಚರ ದೇವರ ಸನ್ನಿಧಾನದಲ್ಲಿ ನೀಲಮಣಿಯ ಆಭರಣದ ಸಮರ್ಪಣೆ ಮತ್ತು ವಿಶೇಷವಾಗಿ ಶನಿಯಂತ್ರದ ಒಂದು ಪೂಜೆ ಪುನಸ್ಕಾರಗಳು ಮತ್ತು ನಿಮ್ಮ ಹೆಸರಿಗೆ ಸರಿಯಾಗಿ ಪೂಜೆಯನ್ನು ಮಾಡಿ ಆ ಶನಿಯಂತ್ರವನ್ನು ನೀಲಮಣಿಯನ್ನು ಕೊಟ್ಟುಕೊಳ್ಳಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ತಪ್ಪದೆ ತಾವೆಲ್ಲರೂ ಕೂಡ ಶನಿ ಶಾಂತಿ ಹೋಮವನ್ನು ಇವತ್ತಿನ ದಿವಸ ನಡೆಯುವಂತಹ ಈ ಒಂದು ಸುಮುಹೂರ್ತದೊಳಗೆ ಮಾಡಿರಿ. ಬೆಳಗ್ಗಿಂದ ಉಪವಾಸಾದಿ ವ್ರತಗಳನ್ನು ಮಾಡಿಕೊಂಡು ಶನಿದೇವರ ಪೂಜೆಯನ್ನು ನೀವು ಮಾಡಿದ್ರಿ ಅಂತಂದರೆ ನೀವು ಅಂದ್ಕೊಂಡಂತಹ ಸಕ್ಸಸ್ಸು ನಿಮ್ಮದಾಗ್ತದೆ. ಒಳ್ಳೆಯದಾಗಿ ಹೋಗ್ಬರ್ತೇನೆ. ನಮಸ್ಕಾರ, ವಂದನೆಗಳು.